ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಇತ್ತೀಚೆಗಷ್ಟೇ ಆಯಿತು, ಹಾಗೂ ಅದರದ್ದು ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಅಂತ ಅಂದರೆ, ಈ ಕೀ ಆನ್ಸರ್ಸೇ ಫೈನಲ್ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟೋ ಜನರಿಗೆ ಮಾರ್ಕ್ಸಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಓಕೆ, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗಿಂತ ಲೈಕ್ 37 ಮಾರ್ಕ್ಸ್ 39 ಮಾರ್ಕ್ಸ್ ಎಲ್ಲ ಬರ್ತಾ ಇದೆ, ಇದೇ ಫೈನಲ್ ಅಂತ ಕೂಡ ತಿಳ್ಕೊಳ್ತಾ ಇದ್ದಾರೆ. ಆದರೆ ಇದಲ್ಲ, ಇದು ಫೈನಲ್ ಆನ್ಸರ್ಸ್ ಅಲ್ಲ. ಅದನ್ನು ಬಹಳ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ಅದೇನಂತ ನೋಡೋಣ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನ ವೆಬ್ಸೈಟನ್ನು ನೀವು ಓಪನ್ ಮಾಡಿದರೆ ಇದೊಂದು ಬಹಳ ಇಂಪಾರ್ಟೆಂಟ್ ಇದು ಸೂಚನೆ ಕೊಟ್ಟಿದ್ದಾರೆ ನೋಡಿ. ಇದು 2 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಕ್ವಶನ್ ಪೇಪರ್ ಬುಕ್ಲೆಟ್ ಏನಿದೆ ಅದರಲ್ಲಿ ನಂಬರ್ ಇರುತ್ತೆ ಅಲ್ವಾ, ಕ್ವಶನ್ ಪೇಪರ್ಲಿರುವಂತಹ ಸೀರಿಯಲ್ ನಂಬರು, ಹಾಗೂ OMR ಶೀಟ್, ನೀವು OMR ಶೀಟಲ್ಲಿ ಟಿಕ್ ಮಾರ್ಕ್ ಮಾಡಿದ್ದೀರಲ್ಲ, ಸೊ ಅದರಲ್ಲಿ ನಂಬರ್ ವ್ಯತ್ಯಾಸ ಆಗಿದೆ. ಓಕೆ, ಕೆಲವೊಂದು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ತಿಳಿಸಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಸರಿಯಾಗಿ ನಾವು ವ್ಯಾಲ್ಯೂ ಮಾಡ್ತೇವೆ, ಅದ್ರ ಬಗ್ಗೆ ಯಾರೂ ಗಾಬರಿ ಆಗಬಾರ್ದು ಅಂತ ಹೇಳುವಂಥ ಒಂದು ಡಿಸ್ಕ್ಲೇಮರನ್ನು ಆಲ್ರೆಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬಾರ್ ಕೌನ್ಸಿಲ್ ಅದನ್ನು ಪಬ್ಲಿಷ್ ಮಾಡಿದೆ. ಸೊ ಆ ರೀತಿ ಏನಾದರೂ ವ್ಯತ್ಯಾಸ ಇದ್ದರೆ ಆಯಿತಾ ನೋಡಿ, ಸಮ್ ಇನ್ಸ್ಟೆನ್ಸ್ ಆಫ್ ಮಿಸ್ ಮ್ಯಾಚ್ಡ್ ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರ್ ಆ್ಯಂಡ್ OMR ಆನ್ಸರ್ಸ್, ಅದರಲ್ಲಿ ಆನ್ಸರ್ ಶೀಟಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರ್ನ ಸೆಟ್ ಕೋಡ್ ಕೊಟ್ಟಿರೋ ಪ್ರಕಾರ, ಹ್ಯಾಂಡ್ ರೈಟಿಂಗ್ ಇದ್ರ ಪ್ರಕಾರ ಅಲ್ಲಿ ಇದು ಮಾಡ್ತಾರೆ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಯಾರೂ ಗಾಬರಿ ಆಗಬೇಡಿ ಅಂತ ಹೇಳಿದೆ, ಆ ಥರ ಮಿಸ್ ಮ್ಯಾಚ್ ಆಗಿದ್ರೂ ಸಹ ಒಂದು ವೇಳೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ ಏನಂತ ಅಂತಂದರೆ ಆಬ್ಜೆಕ್ಷನ್ಸ್. ಇಲ್ಲಿ ನೋಡಿ ಆನ್ಸರ್ ಕೀ ಅಪ್ಲೋಡ್ ಮಾಡಿದ್ದಾರೆ ಅಲ್ವಾ, ಇಲ್ಲಿ ಕಾಣ್ತಾ ಇರುವಾಗೆ ಇಲ್ಲಿ ಎಲ್ಲದೂ ಕೊಟ್ಟಿದ್ದಾರೆ. ಆದರೆ ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಕ್ವಶನ್ಸ್ಗಳು ವಿಡ್ರಾ ಆಗ್ತವೆ, ಕೆಲವೊಂದು ಸಲ ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ, ಹೀಗೆ ಬೇರೆ ಬೇರೆ ಚಾನ್ಸಸ್ ಇರುತ್ತೆ. ಇದು ಜಸ್ಟ್ ಇಲ್ಲಿ ಕೊಟ್ಟಿಲ್ಲ, ಇದು ಕೀ ಆನ್ಸರ್ಸ್ ಫೈನಲ್ ಕೀ ಆನ್ಸರ್ಸ್ ಅಂತ ಅಲ್ಲ, ಇದು ಪ್ರಾವಿಷನಲ್ ಕೀ ಆನ್ಸರ್ಸ್ ಮಾತ್ರ. ಯಾಕೆಂದರೆ ಆಬ್ಜೆಕ್ಷನ್ಸ್ ಹಾಕಲಿಕ್ಕೆ ಟೈಮ್ ಇದೆ. ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ರೇಸ್ ಯುವರ್ ಆಬ್ಜೆಕ್ಷನ್ಸ್. ಹಾಗೆ ಆಬ್ಜೆಕ್ಷನ್ ಟ್ರ್ಯಾಕ್ ಮಾಡಲಿಕ್ಕೆ ನೀವು ಹಾಕಿರೋ ಆಬ್ಜೆಕ್ಷನ್ ಏನಾಯಿತು ಅಂತ ಹೇಳುವಂಥದ್ದಕ್ಕೆ ಅದು ಕೂಡ ಇಲ್ಲಿ ಇದಿದೆ. ಸೊ 10ನೇ ಜನವರಿ 2025 ತನಕನೂ ಕೂಡ ಟೈಮ್ ಇದೆ. ಅಂದರೆ ಅಲ್ಲಿ ತನಕ ಕೂಡ ನಿಮ್ಮ ರಿಸಲ್ಟ್ ಫೈನಲ್ ಅಲ್ಲ ಅಂತ, ನಿಮ್ಮ ಮಾರ್ಕ್ಸ್ ಏನಿದೆಲ್ಲ, ನೀವು ಪಾಸ್ ಆಗಿರಲಿ, ಸೊ ಪಾಸ್ ಆದವರು ಮತ್ತೆ ಇದಾಗುವಂಥದ್ದು ಬಹಳ ಕಮ್ಮಿ, ಮಾರ್ಕ್ಸ್ ಕಮ್ಮಿ ಬರುವಂಥದ್ದು. ಬಟ್ ಮಾರ್ಕ್ಸ್ ಕಮ್ಮಿ ಬಂದವರದ್ದು ಕೆಲವೊಂದು ಸಲ ಮಾರ್ಕ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಆಯಿತಾ. ಆದರೆ ಕೆಲವೊಂದು ಸಲ ಕ್ವಶನ್ಸ್ಗಳನ್ನು ವಿಡ್ರಾ ಮಾಡಿದರೆ ಮಾತ್ರ ನಿಮ್ಮ ಪರ್ಸೆಂಟೇಜಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಕ್ವಶನ್ಸ್ಗಳ ಡಿಲೀಟ್ ಮಾಡ್ತಾರೆ. ಈಗ 100 ಮಾರ್ಕ್ಸ್ಗೆ ಇಷ್ಟು ಪರ್ಸೆಂಟ್ ಹೇಳುವಂತಿರುವಂಥದ್ದು, ಈಗ ಒಂದು 4 ಕ್ವಶನ್ ಡಿಲೀಟ್ ಮಾಡಿದ್ರು ಅಂದರೆ ಆವಾಗ 96 ಕ್ವಶನ್ಸ್ಗೆ ಪರ್ಸೆಂಟೇಜ್ ತೊಗೊಳ್ತಾರೆ. ಸೊ ಆವಾಗ ವ್ಯತ್ಯಾಸ ಬರುವಂಥ ಚಾನ್ಸಸ್ ಇದೆ. ಸೊ ಯಾರೂ ಕೂಡ ಇದೇ ಫೈನಲ್ ಅಂತ ತಿಳ್ಕೊಳ್ಬೇಡಿ. ಅನ್ಲೆಸ್ ನಿಮಗೆ ತುಂಬ ಮಾರ್ಕ್ಸ್ ಡಿಫ್ರೆನ್ಸ್, ಒಂದು 10-15 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಅಂತ ಆದರೆ ಆವಾಗ ನೀವು ನಿಶ್ಚಿಂತರಾಗಿರ್ಬೋದು. ಈವನ್ ಒಂದು 5-6 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ರೂ ಏನು ತೊಂದರೆ ಇಲ್ಲ. ಬಟ್ ಸ್ಟಿಲ್ ಕೆಲವೊಂದು ಸಲ ಎಕ್ಸಾಮ್ ಇದ್ರಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ, ಬೇರೆ ಬೇರೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದೊಂದು ನಿಮಗೆ ಒಂದು ಸಣ್ಣದಾದಂಥ ಒಂದು ಎಚ್ಚರಿಕೆ ಅಂತ ಹೇಳೋದಿಲ್ಲ, ಆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಆಬ್ಜೆಕ್ಷನ್ಸ್ ಹಾಕೋದಾದ್ರು ಪ್ರತಿಯೊಬ್ಬರು ಆಬ್ಜೆಕ್ಷನ್ಸ್ ಹಾಕ್ಬೋದು. ಓಕೆ, ಆನ್ಲೈನೇ ಹಾಕ್ಬೋದು. ಯಾವ ಕ್ವಶನ್ಗೆ ಪರ್ಟಿಕ್ಯುಲರ್ ಈ ಕ್ವಶನ್ಗೆ ಆಬ್ಜೆಕ್ಷನ್ ಅಂತ ಹೇಳಿ ಕೂಡ ಹಾಕ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಇಲ್ಲಿ ಗೈಡ್ಲೈನ್ಸ್ ಅಂತ ಹೇಳುವಂಥದ್ದಿದೆ ಆಯಿತಾ. ಸೊ ನಿಮ್ಮ ಲಾಗಿನ್ ಆಗಿ ಇಲ್ಲಿ ಮೇನಾಗಿ ಏನಂತ ಅಂದರೆ, ಪ್ರತಿ ಕ್ವಶನ್ಗೂ ನೀವು 500 ರೂಪಾಯಿ ಕೊಡಬೇಕಾಗತ್ತೆ ಆಬ್ಜೆಕ್ಷನ್ ಹಾಕಬೇಕಂತಾರೆ. ಅಂದರೆ ಇದ್ರ ಪರ್ಪಸ್ ಇಷ್ಟೇ. ಕೆಲವರು ತುಂಬ ಯಾಕೆ ಅಷ್ಟು ದುಡ್ಡು ಕೊಡಬೇಕು ಅಂತ ಕೆಲವರಿಗಿರತ್ತೆ. ಅಂದರೆ ಕೆಲವರು ಅನ್ನೆಸೆಸರಿ ಆಬ್ಜೆಕ್ಷನ್ಸ್ ಹಾಕ್ತಾರೆ ಅಲ್ವಾ, ಆವಾಗ ಅದು ಪ್ರಾಬ್ಲಮ್ ಆಗಬಾರ್ದು. ಯಾಕೆಂದರೆ ಎಷ್ಟೋ ಜನರ ರಿಸಲ್ಟ್ ಇದ್ರ ಮೇಲೆ ಡಿಪೆಂಡೆಂಟ್ ಹಾಕ್ಕೊಂಡಿದೆ. ತುಂಬ ಹೀಗೆ ಆಬ್ಜೆಕ್ಷನ್ಸ್ ಬಂತು ಅಂದ್ಕೊಳ್ಳಿ, ಏನಾಗುತ್ತೆ ಆವಾಗ ನಿಜವಾದ ಕ್ವಶನ್ಗಳಿಗೆ ಯಾವುದು ಇರಬೇಕು ಅದು ಸಿಗೋದಿಲ್ಲ, ಅದಕ್ಕೆ ಪ್ರಾಮುಖ್ಯತೆ ಸಿಗೋದಿಲ್ಲ, ಯಾವುದಕ್ಕೆ ಎವ್ಯಾಲ್ಯೂಷನ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆಬ್ಜೆಕ್ಷನ್ನು ಸುಮ್ಮನೆ ವೇಗ ಆಗಬಾರ್ದು, ಸೀರಿಯಸ್ ಆಗಿರಬೇಕು ಅಂತ ಹೇಳಿ ಪ್ರತಿ ಆಬ್ಜೆಕ್ಷನ್ಗೂ, ಒಂದು ಕ್ವಶನ್ಗೂ ಕೂಡ 500 ರೂಪಾಯಿ ಫೀಸ್ ಕಟ್ಟಿ ನೀವು ಆಬ್ಜೆಕ್ಷನ್ ಹಾಕ್ಬೋದು ಅಂತ ಇಲ್ಲಿ ಹೇಳ್ತಾರೆ. A fee of ₹500 is required for each objection submitted ಆಯಿತಾ. ಸೊ ಹಾಗೆ ಅಲ್ಲಿ ಯಾವ ರೀತಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಪ್ರತಿ ಕ್ವಶನ್ಗೂ ರೇಸ್ ಆಬ್ಜೆಕ್ಷನ್ ಅಂತ ಹೇಳುವಂಥ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೀವು ಇದು ಮಾಡ್ತಾ ಹೋಗ್ಬೋದು. ಯಾವ ಕ್ವಶನ್ ಅಥವಾ ಆಪ್ಷನ್ಸ್ಗಳು ತಪ್ಪಿದರೆ
ಆ ಆನ್ಸರ್ ತಪ್ಪು ಕೀ ಅಂತ ಹೇಳಿ ಕೊಟ್ಟಿದ್ದಿದ್ರೆ, ಸೊ ಈ ರೀತಿಯೆಲ್ಲ ಸ್ವಲ್ಪ ಟ್ರಾನ್ಸ್ಲೇಷನ್ ತಪ್ಪು ಕೊಟ್ಟಿರ್ತಾರೆ, ಅದ್ರ ಮೇಲೆ ನಿಮ್ಗೆ ಏನಾದರೂ ಇದಾಗಿದ್ರೆ ಸೊ ಯಾವುದಕ್ಕೆ ಬೇಕಾದ್ರೂ ಆಬ್ಜೆಕ್ಷನ್ ಹಾಕ್ಬೋದು. ಆಬ್ಜೆಕ್ಷನ್ ಹಾಕಿದ ನಂತರ ರೆಫರೆನ್ಸ್ ಕೊಡಬೇಕು, ಸುಮ್ಮನೆನೂ ಅಲ್ಲ, ಯಾವ ರೆಫರೆನ್ಸಿಂದ ಅದು ಲೈಕ್ ಈ ಸೆಕ್ಷನ್ನ, ಬುಕ್ಕಾ, ರೆಫರೆನ್ಸ್ ಯಾವುದು, ಆಥರ್ ನೇಮು, ರೀಸನ್ ಏನು, ಅದೆಲ್ಲ ಕೂಡ ಮೆನ್ಷನ್ ಮಾಡಬೇಕು. ಸುಮ್ಮನೆ ಹಾಕುವಂಥದ್ದಲ್ಲ, ಬಟ್ ಜೆನ್ವಿನ್ ಯಾವುದಿರತ್ತೆ ಆಬ್ಜೆಕ್ಷನ್ಸು ಅದನ್ನು ಹಾಕ್ಬೋದು ಅಂತ ಹೇಳಿ. ಹಾಗೆ ಪೇಮೆಂಟ್ ಎಷ್ಟು ಕ್ವಶನ್ಸ್ಗಳು, ಈಗ 10 ಕ್ವಶನ್ಸ್ ಮಾಡಿದರೆ 10 × 500 ಸುಮಾರು 5,000 ರೂಪಾಯಿ ಕಟ್ಟಬೇಕಾಗತ್ತೆ. ಅಷ್ಟಲ್ಲ ಜನರಲಾಗಿ ಹೇಳ್ತಾ ಇರುವಂಥದ್ದು, ಅಷ್ಟು ಫೀಸ್ ಕಟ್ಟಿ ಆಮೇಲೆ ಒಂದು ವೇಳೆ ಆ ಕ್ವಶನ್ ನೀವು ಹೇಳಿದ್ದೆ ಕರೆಕ್ಟ್ ಅಂತ ಆದರೆ ನಿಮಗೆ ರೀಫಂಡ್ ಸಿಗತ್ತೆ ಅಂತ ಇದೆ, ಆ ದುಡ್ಡು ಹೋಗೋದಿಲ್ಲ. ನೀವು ಆಬ್ಜೆಕ್ಷನ್ ನಿಮ್ಮದು ಜೆನ್ವಿನ್ ಇತ್ತು, ನೀವು ಹೇಳಿದ್ದೆ ಕರೆಕ್ಟ್ ಅಂತ ಆಯಿತು ಅಂತ ಆದರೆ ಆವಾಗ ರೀಫಂಡ್ ಕೂಡ ಮಾಡ್ತಾರೆ, ಆಯಿತಾ, ಅದೊಂದು ನೆನ್ಪಿಟ್ಕೊಳ್ಳಿ. ಎಸ್, ಸೊ ಇದು ಗೈಡ್ಲೈನ್ಸು ಯಾವ ರೀತಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ಸ್ಗಳ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಹೊಸದಾದಂಥ ಅಪ್ಡೇಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ಯಾವುದೇ ಒಂದು ಡಿಸಿಷನ್ ತೊಗೊಳ್ಲಿಕ್ಕೂ ಕೂಡ ಸ್ವಲ್ಪ ದಿನ ವೇಟ್ ಮಾಡಿ, ಯಾಕೆಂದರೆ ಇದೇ ಫೈನಲ್ ಆನ್ಸರ್ ಅಲ್ಲ. ನಾವು ಎಕ್ಸಾಮ್ ಪಾಸ್ ಆದ್ವಿ, ಪಾಸ್ ಆಗಲಿಲ್ಲ, ಎರಡೂ ಅಲ್ಲ, ಆಯಿತಾ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಹಳಷ್ಟು ಜನ ನಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಕೋರ್ಸ್ ತೊಗೊಂಡವರು ಬಹಳಷ್ಟು ಜನ ಕ್ಲಿಯರ್ ಆಗಿದ್ದಾರೆ, ಬಟ್ ಇದೇ ರೀತಿ ಕಾರಣಗಳಿಗೆ ವೇಟ್ ಮಾಡ್ತಿದ್ದಾರೆ. ಸೊ ಇನ್ನೂ ಮುಂದೆ ಬರುವಂಥವರು ನಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸ್ ತೊಗೊಳ್ಬೇಕು ಅಥವಾ ಜುಡಿಷರಿ ಎಕ್ಸಾಮ್ಗೆ ನೀವು ಎನ್ರೋಲ್ ಆಗಬೇಕಂತಂದರೆ ಈಗ ನಮ್ಮ ಇಯರ್ ಎಂಡ್ ಆಫರ್ ನಡೀತಾ ಇದೆ. ಇವತ್ತು ಕೂಡ ಜನವರಿ 1, ಜನವರಿ 2ಕ್ಕೆ ಕೂಡ ಈ ಒಂದು ಆಫರ್ ಎಕ್ಸ್ಟೆಂಡ್ ಆಗಿದೆ. ಓಕೆ, ಸೊ 30% ನೀವು ತೊಗೊಳ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ www.abhijnalegal.in ಅಂತ ಹೇಳಿ ಅಥವಾ ಅಭಿಜ್ಞಾ ಲಾ ಸೀರೀಸ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರು. ಸೊ ಫ್ರೀ ಟೆಸ್ಟ್ಗಳಿವೆ, ಹಲವಾರು ಸ್ಟಡಿ ಮೆಟೀರಿಯಲ್ಗಳಿವೆ, ಬುಕ್ಸ್ ಮೇಲೂ ಕೂಡ 30% ಡಿಸ್ಕೌಂಟ್ ಇದೆ. ಸೇಲ್ 30 ಅಂತ ಹೇಳುವಂತಹ ಡಿಸ್ಕೌಂಟ್ ಹಾಕಿದರೆ ಸಾಕಾಗತ್ತೆ. ಸೊ ಇಲ್ಲಿ ಕೋರ್ಸಸ್ ಇದೆ, 5 ಮಾಕ್ ಟೆಸ್ಟ್ಗಳು, ತುಂಬ ಜನ ಮಾಕ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಿದರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ. ಸೊ ಅದು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗೆ ನಿಮಗೆ ಈ ಒಂದು ವಿಡಿಯೋದಿಂದ ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ಏನಾದರೂ ಒಂದು ಸ್ವಲ್ಪ ಮಟ್ಟಿಗಾದರೂ ಉಪಯೋಗ ಆಗಿದೆ ಅಂತ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂದರೆ ನಮಗೆ ಇನ್ನೂ ಒಂದು ಹುರುಪು ಬರುತ್ತೆ, ಇನ್ನೂ ಹೊಸ ವೀಡಿಯೋಗಳು, ಹೊಸ ಐಡಿಯಾಗಳು, ಹೊಸ ರೀತಿಯ ಚಾರ್ಟ್ಸ್ಗಳು, ಫ್ಲೋ ಚಾರ್ಟ್ಸ್ಗಳು, ಹೇಗೆ ವಿದ್ಯಾರ್ಥಿಗಳಿಗೆ ಆ ಒಂದು ವಿಷಯವನ್ನು ಅರ್ಥ ಮಾಡಿಸ್ಬೇಕು ಹೇಳುವಂಥ ಆ ಒಂದು ಐಡಿಯಾಕ್ಕೆ ನಮ್ಗೆ ಇನ್ನೂ ಒಂದು ಪುಷ್ಟಿ ಸಿಕ್ಕಿದಾಗತ್ತೆ. ಓಕೆ, ಸೊ ಖಂಡಿತವಾಗಿ ನಿಮ್ಮ ಅಭಿಪ್ರಾಯವನ್ನು, ಒಪಿನಿಯನನ್ನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಹಾಕ್ಬೋದು, ಅಥವಾ ನಮ್ಮ ಇಲ್ಲಿ 9036201870 ಅಂತ ಇದೆ, ಆ ನಂಬರ್ಗೂ ಕೂಡ ನೀವು ಮೆಸೇಜ್ ಹಾಕಿ ತಿಳಿಸ್ಬೋದು, ಅಥವಾ ಇಲ್ಲಿ ಯೂಟ್ಯೂಬ್ ವೀಡಿಯೋನ ಕಮೆಂಟಲ್ಲೂ ಕೂಡ ತಿಳಿಸ್ಬೋದು. ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಈ ವಿಡಿಯೋಗಳು ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತ ಹೇಳಿ ಕಂಡು ಬಂದಲ್ಲಿ ಖಂಡಿತವಾಗಿಯೂ ಫೀಲ್ ಫ್ರೀ ಟು ಶೇರ್ ಯುವರ್ ಒಪಿನಿಯನ್. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ, ಧನ್ಯವಾದಗಳು.